ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಪ್ಪ ಅಂತೇಳಿದರೆ ಶಿವಶಂಕರಪ್ಪರು ಇಷ್ಟು ದಿವಸ ಇದ್ದಿದ್ದಕ್ಕೆ ನಾವು ಜಾಸ್ತಿ ಫೋರ್ಸ್ ಮಾಡಿ ಕೇಳಿಲ್ಲ. ಅವರು ಒಂದು ಸೆಕ್ಯುಲರ್ ಲೀಡರ್ ಆಗಿದ್ರು ಅಂತೇಳಿ ತಿಳ್ಕೊಂಡು ನಾವು ಏನೂ ಕೇಳಿಲ್ಲ. ಈಗ ಅವ್ರು ತಿರ್ಕೊಂಡಿದ್ದಕ್ಕೆ ಖಾಲಿ ಆಗಿದೆ ಸೀಟು. ಈಗ ಶಿವಶಂಕರಪ್ಪನ ಮಕ್ಕಳು ಒಬ್ಬರು ಮಂತ್ರಿ ಇದ್ದಾರೆ, ಒಬ್ಬರು MP ಇದ್ದಾರೆ. ಅವ್ರ ಮನೆಗೆ ಯಾಕೆ ಹಗಲೆಲ್ಲ ಟಿಕೆಟ್ ಕೊಡ್ತೀರಿ? ಬೇರೆಯವ್ರಿಗೂ ಕೊಡಿ ಅವಕಾಶ. ನಮಗೆ ಕೊಡಿ. ನಮ್ಗೆ ಯಾಕೆ ಕೊಡಬೇಕಂತೇಳಿದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಕೊಡಿ. ಇಲ್ಲ ಅಂತೇಳಿದರೆ ಯಾವುದಾರ ಒಂದು ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಧಾನ್ಯತೆ ಸಿಕ್ಕಿಲ್ಲ ಅಂತವ್ರಿಗೆ ನಾವು ಇಂಥವ್ರಿಗೆ ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ಒಂದು ಎರಡನೇದು ಇವರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಣ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಆಯ್ತು. ಯಾರು ಹಿಡ್ಕೊಳ್ಳೋಕೆ ಹೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರ್ಯಾರೋ ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರಿಗೆ ಇದೆ ಅದು. ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದರೆ ಯಾರಿಗಾರು ಒಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂಥ ಸಮಾಜಕ್ಕೆ ಕೊಡಿ ಅಂತ ಹೇಳಿದ್ವಿ. ಗೆಲ್ಲಿಸ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಎಲ್ಲಿವರೆಗೆ ಅಂತೇಳಿದರೆ ಇವ್ರು ಲಾಸ್ಟ್ ನಮ್ಮ ಫೈನಲ್ ಮೀಟಿಂಗು ಮುಖ್ಯಮಂತ್ರಿಯವ್ರ ಜೊತೆಗೆ ಆದಾಗ ಲಾಸ್ಟಿಗೆ ಅವರು ಅಂದರು ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಂಗೆ ಅಂತ ಅಂದರು. ಆಯ್ತು ಸರ್, ಒಂದು ಕೆಲಸ ಮಾಡಿ ಕುರುಬ್ರಿಗೆ ಕೊಟ್ಬಿಡಿ ಸರ್ ಅಂತ ಹೇಳಿದ್ವಿ ನಾವು. ಕೊಟ್ಬಿಡಿ, ಗೆಲ್ಲಿಸ್ಕೊಂಬಂದಿಲ್ಲ ಅಂದರೆ ಆಮೇಲೆ ಹೇಳಿ ಅಂತ ಹೇಳಿ. ಅದು ಯಾಕೆ ರೀಸನು ಅಷ್ಟೇ. ಒಂದೇನು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದು. ಅದು ಒಂದೇ ನಮ್ಮ ರೀಸನ್. ಕುಟುಂಬ ರಾಜಕೀಯ ಅಲ್ಲ, ಈಗ ಮುಂದೆನೇ ಕಾಣ್ತಾ ಇದ್ದಲ್ಲ, ಹಂಗೆ ಒಂದೇ ಮನೆಗೆ ಯಾಕಪ್ಪ ಹಗಲೆಲ್ಲ ನುಗ್ತೀರಿ, ಬೇರೆ ಮನೆಗಳದಾವೆ ಅಂತ ನಾವು ಹೇಳಿದ್ವಿ ಅಷ್ಟೇ. ಬೇರೆ ಸರ್, ಆಮೇಲೆ SS ಮಲ್ಲಿಕಾರ್ಜುನ್ ಅವರು ನಿಮ್ಮ ಮನೆ ಪಕ್ಕದ ಮನೆಗೆ ಹೋಗಿದ್ರು, ನಿಮ್ಮ ಮನೆಗೆ ಬರಲಿಲ್ಲ ಅನ್ನೋ ಒಂದು ಅಸಮಾಧಾನ ನಿಮ್ಗೆ ಬೇಸರ ಇತ್ತಂತೆ. ಅದಕ್ಕೆ ನೀವು ಬಹಳಷ್ಟು ಒಂದು ಪಾರ್ಟಿ ವಿರುದ್ಧವಾಗಿ ನಿಂತ್ರಿ. ಅಲ್ಲ, ನಾನು ಬೇಸರ ಅನ್ನೋದು ಅದು ಮಾತು ಬೇಡ. ಬೇಸರ ಯಾಕಾಗ್ತದೆ? ಅವ್ರಿಗೆ ಬೇಕಾಗಿಲ್ಲ, ಬಂದಿಲ್ಲ. ನಮಗೆ ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ ಬೇಸರ. ಮತ್ತೇನು ಬೇಸರ? ಅದ್ರಾಗ ಬೇಸರ ಆಗೋ ಕ್ವಶನಲ್ಲಿ ಬರ್ತೀವಿ. ನಾವು ಅವ್ರಿಗೆ ಬೇಕಾಗಿಲ್ಲ, ಅವ್ರು ನಮಗೆ ಕರೆದಿಲ್ಲ. ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ. ಬಟ್ ಪಾರ್ಟಿ ಸರ್ ಫಲಿತಾಂಶ ಬರೋ ತನಕ ಕಾಯ್ಬೋದಿಲ್ಲ. ಅಲ್ಲ, ಅವ್ರಿಗೆ ಬಿಟ್ಟಿದ್ದದು. ಅವ್ರು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಿದಾರೋ ಏನೋ ನನಗೆ ಗೊತ್ತಿಲ್ಲ. ಅದೇನಾರ ಬೇರೆ ಅವ್ರಿಗೆ ತಲೆಯಾಗ ಏನಾರು ಬಂದಿರ್ಬೋದು. ಹಿಂಗೆ ಮಾಡಿದರೆ ಹಿಂಗೆ ಹೀಗೆ ಮಾಡಿಬಿಟ್ರೆ ಉತ್ತಮ ಅಂತ ಮಾಡ್ತಾ ಇರ್ಬೋದು. ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಆ ವಿಚಾರದಾಗ ನಾನು ಜಾಸ್ತಿ ಏನು ಹೇಳೋಕ್ಕೆ ಬಯಸಂಗಿಲ್ಲ. ನಿಮಗೆ ಯಾರು ಕೈವಾಡ ಇದೆ ಅನ್ಸುತ್ತೆ ಸರ್ ಈ ಥರ ಎಕ್ಸ್ಪೆಲ್ ಮಾಡಿರೋದು? ಏನು ಯಾರು ಕೈವಾಡ ಇದೆ ಅಂತ ನನಗೆ ಈಗ ಅದು ನನಗೆ ಲೆಟ್ರ್ ಬರಲಿ. ಯಾರನ್ನಾರು ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಸರ್ ಹಿರಿಯ ನಾಯಕರು? ಯಾರ ಜೊತೆಗೂ ಈಗ ನಾವು 40 ವರ್ಷದಿಂದ ಈ ಪಕ್ಷಕ್ಕೆ ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಪಕ್ಷನ ನಮಗೆ ಸ್ಥಾನಮಾನ ಕೊಟ್ಟಿದೆ. ನಾನು 3 ಸರಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ನಾನು ರಾಜ್ಯ ಅಲ್ಪಸಂಖ್ಯಾತ ಅಧ್ಯಕ್ಷ ಆಗಿದ್ದೆ. 3ನೇ ಸರ್ತಿ ಈಗ MLC ನಡೀತಾ ಇದೆ ನಂದು. ನಾನು ಯಾರಿಗಾರ ನಾನು ಹೋಗಿ ನಾನು ಕೇಳ್ಕೊಳ್ಳೋದು, ನಾನು ಇಷ್ಟೇ ಹೇಳೋದೇನಪ್ಪ ಅಂದರೆ, ಯಾರಿಗಾರೊಬ್ಬರು ತೇಜೋವಧಿ ಮಾಡಬೇಕಾದ್ರೆ ಮಿಸ್ಟೇಕ್ ಏನಾಗಿದೆ ಅಂತ ತಾವು ದಯವಿಟ್ಟು ತಿಳಿಸಿ ನನಗೆ ಮಾಡಬೇಕಾಯ್ತು ಅಂತ ನಾನು ಇಷ್ಟು ಕೇಳ್ತೀನಿ. ಸರ್, ನೆಕ್ಸ್ಟ್ ಏನು ಸರ್ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಏನಿಲ್ಲ. ಆನ್ಸರ್ ನನಗೆ ಕ್ವಶನ್ ಬರೋದಂಗೆ ಆನ್ಸರ್ ಹೇಳೋಕ್ಕೆ ಇಲ್ಲ. ಕ್ವಶನ್ ಬಂದಮೇಲೆ ಸಂಬಂಧ ಏನ್ರಿ MLCಗೆ? ಜಮೀರ್ ಅಹಮದ್, ನಜೀರ್ ಅಹಮದ್, ನೀವು ಎಲ್ಲ ಪಕ್ಷಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದೀರ ಸರ್. ಪಕ್ಷದ ಮುಂಚೂಣಿ ನಾಯಕರು ಮುಸ್ಲಿಂ ಇದರಲ್ಲಿ. ಆದ್ರೆ ಈ ತರ ನಿಮ್ಮನ್ನೆಲ್ಲ ನಡೆಸ್ಕೊಳ್ಳೋದು ಅಗೌರವಯುತವಾಗಿ. ಅಲ್ಲಲ್ಲ, ನಾವು ಪಕ್ಷದ ಮುಂಚೂಣಿ ನಾಯಕರು. ಈಗ ಮುಂಚೂಣಿಯಲ್ಲಿ ಬೇರೆಯವ್ರು ಬಂದಿದ್ದಾರೆ. ರೇಸ್ ಇದ್ದಂಗೆ. ಈ ರೇಸ್ನಲ್ಲಿ ಒಂದು ಕುದುರೆ ಹಿಂದೆ ಹೋಗ್ತಿದ್ದೆ, ಒಂದು ಕುದುರೆ ಮುಂದೆ ಬರ್ತಿದ್ದೆ. ಈಗ ಸದ್ಯ ಬೇರೆ ಕುದುರೆಗಳು ಮುಂದೆ ಬರ್ತಿದ್ದಾವೆ. ಅವ್ರು ಎಲ್ಲಿ ತನಕ ಓಡ್ತಾರಂತ ನೋಡೋಣ. ದೇವರು ಜಮೀರ್ ಅಹಮದ್ ಖಾನ್ ಅವರು ಸುಪ್ರೀಂ ಲೀಡರ್ ಒಂದು ಲೆವೆಲ್ ಲೀಡರ್ಶಿಪ್ ಅನ್ನ ಇಡೀ ಸ್ಟೇಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅದರ ಮೇಲೆ ಕಣ್ಣು ಹಾಕಿ ಈ ತರ ಆಗ್ತಾ ಇದೆಯಾ ನೋಡಿ. ಅದು ಎಲ್ಲ ಅವಕಾಶ ದೇವರು ಯಾರಿಗೆ ಕೊಡಬೇಕಂತ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಏನೇನು ಕೆಲಸ ಮಾಡಿಸ್ಬೇಕಂತ ಮಾಡಿಸಿದ್ದಾರೆ. ಅವರು ಅದೇ ಜಾಗದಲ್ಲಿ ಜಮೀರ್ ಅಹಮದ್ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಬರ್ತಿದ್ದಿಲ್ಲ 5ನೇ ತಾರೀಕು. ಹಂಗೆ ಹೇಳಿದರು. ಅವನೇನು ಬಂದಿಲ್ಲ ಅಂದರೆ ನಡೀತೈತಿ, ಅವನೇನು ಬರಬೇಕಂತ ಐತೆ ಅಂತ ಹೇಳಿದ್ರು. ಮೊನ್ನೆ ಹೋಗ್ತಿದ್ದಿಲ್ಲ. ಅವರು ಮುಖ್ಯಮಂತ್ರಿಯವರು ಹೇಳಿಬಿಟ್ಟಿದ್ದಾರೆ, ಅವ್ರ ಮಾತು ಉಳಿಸ್ಕೋಬೇಕಂತ ಅವ್ರು ಬಂದಿದ್ದಾರೆ. ದೊಡ್ಡತನ ಅವ್ರದ್ದು. ಅವ್ರು ಬಂದಿದ್ದಕ್ಕೆ ಆ ದಿವಸ ನಮ್ಮಲ್ಲಿ ಎಷ್ಟು ಅಸಮಾಧಾನ ಇತ್ತು ಅದ್ರಾಗ ಅರ್ಧ ಕಡಿಮೆ ಆಯ್ತು ಅವ್ರು ಬಂದು ಹೋದ್ರು ಅಂತ. ಈಗ ನಾವು ರಿಸಲ್ಟ್ ಪಾಸಿಟಿವ್ ಕಂಡ್ರೆ ಅದು ಬಿಕಾಸ್ ಆಫ್ ಜಮೀರ್ ಅಹಮದ್ ಖಾನ್. ಅವರಿಗೆ ಅಲ್ಲಿ ಇದು ಇತ್ತು, ಬರಬೇಕು ಅಂತ ಅಲ್ಲಿ ಮಾನ್ಗೆ ಅಂತ ಇತ್ತು. ಈಗ ಬಾಕಿಯಾರ ಜನ 21 ದಿನ 30 ದಿನ ಕುತ್ಕೊಂಡು ಏನು ಮಾಡ್ಯಾರಂತ ಅವ್ರ ಕಡೆಯಿಂದ ಬರಬೇಕಲ್ಲ ಅಲ್ವಾ? ನೋಡೋಣ. 4ನೇ ತಾರೀಕಿನಾಗ ಕಾಯ್ದು ಆಮೇಲೆ ಕುತ್ಕೊಂಡು ಮಾತಾಡೋಣ.
ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು, ಅವರೇ ಸಿಎಂ ಅಂತ ಜಮೀರ್ ಅಹಮದ್ ಅವರು ಪದೇ ಪದೇ ಹೇಳ್ತಾ ಇದ್ರು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು, ಅದಕ್ಕೆ ಕೇರ್ ಮಾಡ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಆ ಮಟ್ಟಿಗೆ ನಿಂತ್ಕೊಳ್ಳೋದಕ್ಕೆ ನಿಮ್ಮ ಗ್ರೂಪ್ ಟಾರ್ಗೆಟ್ ಆಗ್ತಿದೆಯಾ ಅಂತ? ಅದು ಏನಾಗಿತ್ತು, ಯಾಕೆ ಮಾಡ್ತಿದಾರೋ ಅಂತ ಅರ್ಥ ಆಗ್ತಾಯಿಲ್ಲ ನಮಗೂ. ನಮಗೇನಪ್ಪ ಚಿಂತೆ ಅಂತ ಹೇಳಿದರೆ ಶಿವಕುಮಾರ್ದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಅಂತ ಕ್ವಶನ್ ಅಲ್ಲ. ಇಲ್ಲಿ ಒಂದು ಜಾತ್ಯತೀತ ಪಕ್ಷ ಆಗಿ, ಸೆಕ್ಯುಲರ್ ಪಾರ್ಟಿಯಾಗಿ ಯಾರು ಇವರಿಗೆ ಅಧಿಕಾರದಲ್ಲಿ ತಂದು ಕುಂದಿರ್ಸಿದಾರೋ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರಿಗೆ ಒಂದು ಆಕ್ಷನ್ ತೊಗೊಳೋದು, ಯಾರು ಓಪನ್ನಾಗಿ ಡಯಾಸ್ನಾಗ ಕುತ್ಕೊಂಡು ಓಪನ್ನಾಗಿ ಪಕ್ಷದ ವಿರೋಧಿ ಮಾತಾಡಿದ್ದಾರೆ ಅವ್ರಿಗೆ ಬಿಟ್ಬಿಡೋದು, ಇದೆಲ್ಲ ಯಾಕೋ ಸರಿ ಕಾಣ್ತಾ ಇಲ್ಲ ಅಷ್ಟೇ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.